ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನೀವು ನಮ್ಮನ್ನ ಯೂಟ್ಯೂಬಲ್ಲಿ CET ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು. ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. CET ಫೈಟರ್ಸ್ 1 ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ನಂತರ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಒತ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗೆ ಹಾಗೂ SSC ಹುದ್ದೆಗಳಿಗೆ ಪ್ರಿಪರೇಷನ್ಸ್ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಕಂಟಿನ್ಯೂ ವಿಡಿಯೋಸ್ಗಳನ್ನು ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆಯನ್ನ ಸ್ಟಾರ್ಟ್ ಮಾಡೋದಾದ್ರೆ, ಸಾಂಚಿಯಲ್ಲಿನ ಸ್ತೂಪ ನಿರ್ಮಿಸಿದವರು ಯಾರು? ಸಾಂಚಿಯಲ್ಲಿ ಕಾಣುವಂತ ನಾವು ಸಾಂಚಿ ಸ್ತೂಪವನ್ನ ನಿರ್ಮಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ, ಅಶೋಕ. ಆಪ್ಷನ್ ಬಿ, ಅಶೋಕರವರು ಈ ಒಂದು ಸಾಂಚಿಯಲ್ಲಿರುವಂತ ಸ್ತೂಪವನ್ನ ನಿರ್ಮಿಸಿದವರು ಆಗಿರುತ್ತಾರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭೂಮಿಯು ಅಂದಾಜು ಡ್ಯಾಶ್ ನೀರಿನಿಂದ ಆವೃತವಾಗಿದೆ. ಸ್ನೇಹಿತರೆ, ಭೂಮಿಯು ಅಂದಾಜು ಡ್ಯಾಶ್ ನೀರಿನಿಂದ ಆವೃತವಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ, 70%. ಆಪ್ಷನ್ ಸಿ, 70% ನೀರಿನಿಂದ ಭೂಮಿಯು ಆವೃತ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮ್ಯಾಕ್ ಮೋಹನ್ ರೇಖೆ ಈಗ ಒಂದು ಗಡಿ ಪ್ರದೇಶದಲ್ಲಿದೆ. ಸ್ನೇಹಿತರೆ, ಮ್ಯಾಕ್ ಮೋಹನ್ ಎಂಬುವಂತ ಈ ಒಂದು ಗಡಿ ರೇಖೆಯು ಯಾವ ಒಂದು ದೇಶಗಳಿಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ. ಸರಿಯಾದಂತ ಉತ್ತರ ಆಪ್ಷನ್ ಎ, ಭಾರತ ಮತ್ತು ಚೀನಾ. ಆಪ್ಷನ್ ಎ, ಭಾರತ ಮತ್ತು ಚೀನಾದ ನಡುವೆ ಮ್ಯಾಕ್ ಮೋಹನ್ ರೇಖೆಯನ್ನು ಕೂಡ ನಾವು ಕಾಣಬಹುದು. ಸ್ನೇಹಿತರೆ, ಪ್ರಮುಖವಾಗಿ ಈ ರೀತಿ ಕೆಲವೊಂದು ಬಾರ್ಡರ್ಸ್ಗಳನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ. ಪಾಕ್ ಜಲಸಂಧಿ ಅನ್ನುವಂಥದ್ದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಈ ರೀತಿ ನಿಮಗೆ ಇರುತ್ತದೆ. ನೀವು ಪಾಕ್ ಜಲಸಂಧಿ ಅಂದ ತಕ್ಷಣ ನೀವೇನು ಮಾಡ್ತಾರ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಅಂತ ಹಾಕ್ಬಿಡ್ತಾರೆ, ಆದರೆ ಅದು ತಪ್ಪಾಗಿರುತ್ತದೆ. ಪಾಕ್ ಜಲಸಂಧಿ ಅಂತ ಬಂದ್ರೆ ಭಾರತ ಮತ್ತು ಶ್ರೀಲಂಕಾ ಅಂತ ಟಿಕ್ ಮಾಡಬೇಕಾಗಿರುತ್ತೆ. ಮ್ಯಾಕ್ ಮೋಹನ್ ರೇಖೆ ಅಂತ ಬಂದ್ರೆ ಭಾರತ ಮತ್ತು ಚೀನಾ ಅಥವಾ ಚೈನಾ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಂಜುಗೆಡ್ಡೆಯ ಖಂಡ? ಈ ಕೆಳಗಿನವಲ್ಲಿ ಯಾವುದು ಮಂಜುಗೆಡ್ಡೆಯ ಖಂಡ ಅಂತ ನಾವು ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಅಂಟಾರ್ಟಿಕಾ ಖಂಡ. ಆಪ್ಷನ್ ಬಿ, ಅಂಟಾರ್ಟಿಕಾ ಖಂಡವನ್ನ ನಾವು ಮಂಜುಗೆಡ್ಡೆಯ ಖಂಡ ಎಂದೇ ಕರೆಯುತ್ತೇವೆ ಮತ್ತು ಶ್ವೇತ ಖಂಡ ಎಂದು ಇದಕ್ಕೆ ಕರೆಯಲಾಗುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ₹5 ಅನ್ನ ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು ₹5 ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ. ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ₹5 ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಎಲ್ಲಿ ದೊರೆಯುತ್ತಿವೆ? ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಈ ಕೆಳಕಂಡ ಯಾವ ಒಂದು ಪ್ರದೇಶದಲ್ಲಿ ದೊರೆತಿವೆ ಎಂದು ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ, ಹಂಪಿಯಲ್ಲಿ. ಆಪ್ಷನ್ ಸಿ, ಹಂಪಿಯಲ್ಲಿ ಒಂದು ವಿಜಯನಗರ ರಾಜಧಾನಿಯ ಅವಶೇಷಗಳನ್ನ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ದೊಡ್ಡ ಬಂದರು? ಸ್ನೇಹಿತರೆ, ಈ ಕೆಳಗಿನವಲ್ಲಿ ಯಾವುದು ಅತಿ ದೊಡ್ಡ ಬಂದರು ಅಂತ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಆಪ್ಷನ್ ಎ, ವಿಶಾಖಪಟ್ಟಣ, ಮುಂಬೈ, ಟುಟಿಕೋರಿಯನ್ ಮತ್ತು ಕಾಂಡ್ಲಾ ಬಂದರು ಅಂತ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ಇವಿಷ್ಟು ಕೂಡ ಪ್ರಮುಖವಾದಂಥ ಒಂದು ಬಂದರುಗಳು ಕೂಡ ಆಗಿರುತ್ತದೆ. ಇದರಲ್ಲಿ ಅವರು ಕೇಳಿರುವಂಥದ್ದು ಅತಿ ದೊಡ್ಡ ಬಂದರು ಯಾವುದು ಅಂತ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ. ಸ್ನೇಹಿತರೆ, ಅತಿ ದೊಡ್ಡ ಬಂದರು ಅಂತ ನೋಡೋದಾದ್ರೆ ಆಪ್ಷನ್ ಬಿ, ಮುಂಬೈ ಬಂದರು. ಆಪ್ಷನ್ ಬಿ, ಮುಂಬೈ ಬಂದರು ಅತಿ ದೊಡ್ಡ ಬಂದರು ಕೂಡ ಆಗಿರುತ್ತದೆ. ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಬಾಕ್ರಾನಂಗಲ್ ಯೋಜನೆ ನಿರ್ಮಿತವಾಗಿರುವಂತ ನದಿ ಯಾವುದು? ಸ್ನೇಹಿತರೆ, ಬಾಕ್ರಾನಂಗಲ್ ಯೋಜನೆಯು ಈ ಕೆಳಕಂಡ ಯಾವ ಒಂದು ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಪ್ರಮುಖವಾಗಿ ನಾವು
ನಮ್ಮ ಭಾರತದಲ್ಲಿ ಎಷ್ಟು ನದಿಗಳು ಬರುತ್ತದೆ, ಆ ಒಂದು ನದಿಗಳ ಉಪನದಿಗಳು ಯಾವುದು, ಯಾವೆಲ್ಲ ಒಂದು ಅಣೆಕಟ್ಟುಗಳನ್ನು ಕಟ್ಟಲಾಗಿರುತ್ತದೆ, ಆ ಒಂದು ನದಿಗಳಿಂದ ಪ್ರಮುಖವಾಗಿ ಏನೆಲ್ಲ ಒಂದು ಇಂಪಾರ್ಟೆನ್ಸನ್ನು ನೀಡಲಾಗುತ್ತದೆ ಅಂತ ನಾನು ಅದರದೇ ಅಂತಂದರೆ ನದಿಗಳ ಬಗ್ಗೆನೇ ಒಂದು ಸಪರೇಟ್ ಆದಂಥ ವಿಡಿಯೋವನ್ನು ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ವಿದ್ಯಾರ್ಥಿಗಳು ಚೆಕ್ ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ಬಾಕ್ರಾನಂಗಲ್ ಈ ಒಂದು ನದಿ ಯೋಜನೆಯು ಆಪ್ಷನ್ ಎ ಕೋಸಿ, ಆಪ್ಷನ್ ಬಿ ಜೀಲಂ, ಆಪ್ಷನ್ ಸಿ ಬಿಯಾಸ್ ಮತ್ತು ಆಪ್ಷನ್ ಡಿ ಸಟ್ಲೇಜ್ ನದಿ ಅಂತಲೂ ಕೂಡ ತಿಳಿಸಲಾಗಿರುತ್ತದೆ. ಸ್ನೇಹಿತರೆ, ಬಾಕ್ರಾನಂಗಲ್ ಈ ಒಂದು ನದಿ ಯೋಜನೆಯು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತಂದರೆ ಆಪ್ಷನ್ ಡಿ ಸಟ್ಲೇಜ್ ನದಿಗೆ, ಆಪ್ಷನ್ ಡಿ ಸಟ್ಲೇಜ್ ನದಿಗೆ ಕಟ್ಟಲಾಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಇರುವುದು ಎಲ್ಲಿ ಸ್ನೇಹಿತರೆ? ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಹೆಡ್ ಕ್ವಾರ್ಟರ್ ಎಲ್ಲಿ ನಾವು ಕಾಣಬಹುದು ಅಂತ ನೋಡೋದಾದ್ರೆ ಆಪ್ಷನ್ ಎ ಪೂನಾದಲ್ಲಿ. ಆಪ್ಷನ್ ಎ ಪೂನಾದಲ್ಲಿ ನಾವು ಭಾರತೀಯ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆಯನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ತಿರುಚನಾಪಲ್ಲಿ ಇರುವುದು ಈ ನದಿಯ ದಡದಲ್ಲಿ. ತಿರುಚನಾಪಲ್ಲಿ ಇರುವುದು ಈ ಒಂದು ನದಿಯ ದಡದಲ್ಲಿ ಅಂತ ಪ್ರಶ್ನೆ ಆಗಿರುತ್ತದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾವೇರಿ ನದಿಯ ದಡದಲ್ಲಿ. ಆಪ್ಷನ್ ಎ ಕಾವೇರಿ ನದಿಯ ದಡದಲ್ಲಿ ನಾವು ತಿರುಚನಾಪಲ್ಲಿ ಎಂಬಂಥ ಈ ಒಂದು ಪ್ರದೇಶವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ರೈಲ್ವೆ ಇಲಾಖೆಗೆ ಅಗತ್ಯವಿರುವಂಥ ಗಾಲಿ ಮತ್ತು ಅಚ್ಚು ನಿರ್ಮಿತವಾಗುವುದು ಎಲ್ಲಿ ಸ್ನೇಹಿತರೆ? ನಾವು ಓಡಾಡುವಂಥ ಒಂದು ಟ್ರೈನ್ಗಳಿಗೆ ರೈಲ್ವೆಯಲ್ಲಿ ನಿಮಗೆ ಗಾಲಿ ಮತ್ತು ಅಚ್ಚುಗಳನ್ನು ಈ ಕೆಳಕಂಡ ಯಾವ ಒಂದು ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಎ ನಮ್ಮ ಬೆಂಗಳೂರು. ಆಪ್ಷನ್ ಎ ನಮ್ಮ ಬೆಂಗಳೂರಿನಲ್ಲಿ ರೈಲುಗಳಿಗೆ ಗಾಲಿ ಮತ್ತು ಅಚ್ಚುಗಳನ್ನು ನಿರ್ಮಿಸುವಂಥ ಒಂದು ಫ್ಯಾಕ್ಟರಿಯನ್ನು ನಮ್ಮ ಬೆಂಗಳೂರಿನಲ್ಲಿ ಮಾಡಲಾಗಿರುತ್ತದೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಜೋಗ ಜಲಪಾತ ಇರುವಂಥ ನದಿ ಯಾವುದು ಸ್ನೇಹಿತರೆ? ಜೋಗ ಜಲಪಾತ ಈ ಕೆಳಕಂಡ ಯಾವ ನದಿಯಿಂದ ಉಗಮವಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶರಾವತಿ ನದಿ. ಸ್ನೇಹಿತರೆ, ಆಪ್ಷನ್ ಸಿ ಶರಾವತಿ ನದಿಯಿಂದ ಈ ಒಂದು ಜೋಗ ಜಲಪಾತ ಉಂಟಾಗುತ್ತದೆ. ಸ್ನೇಹಿತರೆ, ಈ ಒಂದು ಜೋಗ ಜಲಪಾತವು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಾಣಬಹುದು. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಜೋಗ ಜಲಪಾತವನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕಾರ್ಲ್ ಮಾರ್ಕ್ಸ್ನ ದೇಶ ಯಾವುದು ಸ್ನೇಹಿತರೆ? ಕಾರ್ಲ್ ಮಾರ್ಕ್ಸ್ನ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜರ್ಮನಿ. ಸ್ನೇಹಿತರೆ, ಆಪ್ಷನ್ ಡಿ ಜರ್ಮನಿ ದೇಶದವರು ಕಾರ್ಲ್ ಮಾರ್ಕ್ಸ್ ಆಗಿರುತ್ತಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, 2ನೇ ಮಹಾಯುದ್ಧ ನಡೆದದ್ದು ಯಾವಾಗ ಸ್ನೇಹಿತರೆ? ಪ್ರಥಮ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಪ್ರಶ್ನೆ 2ನೇ ಮಹಾಯುದ್ಧ ನಡೆದಂಥ ವರ್ಷ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 1939. ಸ್ನೇಹಿತರೆ, 1939 ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ನೆಪೋಲಿಯನ್ ಬೋನಾಪಾರ್ಟಿಯ ಸ್ಥಳ ಯಾವುದು ಸ್ನೇಹಿತರೆ? ನೆಪೋಲಿಯನ್ ಬೋನಾಪಾರ್ಟಿಯ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಫ್ರಾನ್ಸ್. ಆಪ್ಷನ್ ಎ ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟವರು ನೆಪೋಲಿಯನ್ ಬೋನಾಪಾರ್ಟಿ ಆಗಿರುತ್ತಾರೆ. ನೆಕ್ಸ್ಟ್ 15ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಬುದ್ಧ ಜನಿಸಿದ್ದು ಎಲ್ಲಿ ಸ್ನೇಹಿತರೆ? ಬುದ್ಧ ಜನಿಸಿದ್ದು ಎಲ್ಲಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳು ಲುಂಬಿನಿ ವನ, ಕಪಿಲವಸ್ತು, ವೈಶಾಲಿ ಮತ್ತು ಕೋಸಲ. ಇವಿಷ್ಟು ಕೂಡ ಆಪ್ಷನ್ಸನ್ನು ನೀಡಲಾಗಿದೆ. ಇವಿಷ್ಟು ಪ್ಲೇಸ್ಗಳು ಬುದ್ಧನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ಲೇಸ್ಗಳಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ಪ್ಲೇಸ್ಗಳ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಮೊದಲನೇದಾಗಿ ಸ್ನೇಹಿತರೆ, ಬುದ್ಧ ಜನಿಸಿದಂಥ ಸ್ಥಳ ಎಲ್ಲಿ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ ನೇಪಾಳದ ಲುಂಬಿನಿ ವನ. ಆಪ್ಷನ್ ಎ ನೇಪಾಳದ ಲುಂಬಿನಿ ವನದಲ್ಲಿ ಗೌತಮ ಬುದ್ಧನು ಜನಿಸುತ್ತಾನೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಗುಪ್ತ ಪರಂಪರೆಯ ಸ್ಥಾಪಕ ಯಾರು ಸ್ನೇಹಿತರೆ? ಗುಪ್ತ ಪರಂಪರೆಯ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ 1ನೇ ಚಂದ್ರಗುಪ್ತ. ಆಪ್ಷನ್ ಎ 1ನೇ
ಚಂದ್ರಗುಪ್ತ ಗುಪ್ತ ಪರಂಪರೆಯ ಸ್ಥಾಪಕನಾಗಿರ್ತಾನೆ ಸ್ನೇಹಿತರೆ. ನೆಕ್ಸ್ಟ್ 17ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಡ್ಯಾಶನು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಸ್ನೇಹಿತರೆ. ಈ ಕೆಳಕಂಡವರಲ್ಲಿ ಯಾರು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ ಸ್ನೇಹಿತರೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ ಬಾಬರ್ ಸ್ನೇಹಿತರೆ. ಆಪ್ಷನ್ ಸಿ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನು ಆಗಿರುತ್ತಾನೆ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾವುದರಿಂದ ರಾಜ ತೋಡರ್ಮಲ್ಲನು ಹೆಸರನ್ನ ನಾವು ಗುರುತಿಸಲ್ಪಡುತ್ತೇವೆ ಸ್ನೇಹಿತರೆ. ಯಾವುದರಿಂದ ರಾಜ ತೋಡರ್ಮಲ್ಲನ ಹೆಸರನ್ನ ನಾವು ಗುರುತಿಸಲ್ಪಡುತ್ತೇವೆ ಅಂತ ಇಲ್ಲಿ ಆಪ್ಷನ್ ಅನ್ನ ನೀಡಲಾಗಿರುತ್ತದೆ. ಸಂಗೀತ, ಸಾಹಿತ್ಯ, ಕಾನೂನು ಮತ್ತು ಭೂ ಸುಧಾರಣಾ ತೆರಿಗೆ ಸ್ನೇಹಿತರೆ. ಭೂ ಸುಧಾರಣಾ ತೆರಿಗೆ ಅಂತ ನೀಡಲಾಗಿರುತ್ತೆ ಸ್ನೇಹಿತರೆ. ನಾವು ರಾಜ ತೋಡರ್ಮಲ್ಲನ ಹೆಸರನ್ನ ನಾವು ಗುರುತಿಸಬೇಕಾಗದ್ದು ಯಾವುದರಿಂದ ಅಂತಂದ್ರೆ ಆಪ್ಷನ್ ಡಿ ಭೂ ತೆರಿಗೆ ಸುಧಾರಣೆ ಸ್ನೇಹಿತರೆ. ಆಪ್ಷನ್ ಬಿ ಭೂ ತೆರಿಗೆ ಸುಧಾರಣೆಯಿಂದ ನಾವು ರಾಜ ತೋಡರ್ಮಲ್ಲನ ಹೆಸರನ್ನ ಗುರುತಿಸಲ್ಪಡುತ್ತೇವೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹಳೇಬೀಡು, ಬೇಲೂರುಗಳಲ್ಲಿನ ದೇವಾಲಯಗಳನ್ನ ನಿರ್ಮಿಸಿದವರು ಯಾರು ಸ್ನೇಹಿತರೆ. ಹಳೇಬೀಡು ಮತ್ತು ಬೇಲೂರಿನ ದೇವಾಲಯಗಳು ಕೆಲವೊಂದು ರಾಜವಂಶಸ್ಥರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಆ ಒಂದು ರಾಜವಂಶಸ್ಥರು ಮತ್ತು ಆ ಒಂದು ಪಂಗಡ ಯಾವುದು ಅಂತಾನು ಕೂಡ ಇಲ್ಲಿ ಕೇಳಲಾಗಿರುತ್ತದೆ ಸ್ನೇಹಿತರೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ ಹೊಯ್ಸಳರು ಸ್ನೇಹಿತರೆ. ಆಪ್ಷನ್ ಬಿ ಹೊಯ್ಸಳರು ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ. ಹೊಯ್ಸಳರಿಗೆ ಸಂಬಂಧಪಟ್ಟಂತ ಹಳೇಬೀಡು ಮತ್ತು ಬೇಲೂರಿನ ದೇವಾಲಯಗಳಾಗಿರುತ್ತದೆ ಸ್ನೇಹಿತರೆ. ಪ್ರಮುಖವಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಮಾಹಿತಿ ಏನು ಅಂತಂದ್ರೆ ಪ್ರಮುಖವಾಗಿ ನೀವು ಯಾವ ಒಂದು ರಾಜವಂಶಸ್ಥರು, ಅವರ ರಾಜಧಾನಿ, ಅವರ ರಾಜ ಲಾಂಛನ ಯಾವುದು, ಪ್ರಮುಖ ರಾಜರು ಯಾರು ಮತ್ತು ಅವರ ಒಂದು ಪ್ರಮುಖ ಏನೆಲ್ಲ ಫೇಮಸ್ ಆಗಿರುತ್ತೆ ಅವರದಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ತುಂಬಾ ಫೇಮಸ್ ಆಗಿರುತ್ತೆ. ಅಂತಹ ಪಾಯಿಂಟ್ಸ್ಗಳ ಬಗ್ಗೆ ನೀವು ಹೆಚ್ಚಿನದಾಗಿ ಗಮನ ಹರಿಸಬೇಕಾಗಿರುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಸ್ನೇಹಿತರೆ. ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಎಂದು ಹೇಳಿದ ವರ್ಷ ಯಾವುದು ಸ್ನೇಹಿತರೆ ಅಂತಂದ್ರೆ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದಂತ ವರ್ಷ ಯಾವುದು ಅಂತ ಇಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದು ಯಾವಾಗ ಜರುಗಿತು ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ 1942. ಆಪ್ಷನ್ ಬಿ 1942ರಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಭಾರತವನ್ನ ಬಿಟ್ಟು ತೊಲಗಿ ಎಂದು ಗಾಂಧೀಜಿಯವರು ಕರೆಯನ್ನ ನೀಡಲಾಗಿರುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ 5 ರೂಪೀಸ್ ಅನ್ನ ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ 5 ರೂಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗುತ್ತೆ. ಜಲಿಯನ್ ವಾಲಾಬಾಗ್ ದುರಂತ ನಡೆದಂತ ಸ್ಥಳ ಯಾವುದು ಸ್ನೇಹಿತರೆ? ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಥವಾ ಈ ಒಂದು ದುರಂತ ನಡೆದಂತ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತದೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ ಪಂಜಾಬ್ನ ಅಮೃತ್ಸರ. ಆಪ್ಷನ್ ಸಿ ಪಂಜಾಬ್ನ ಅಮೃತ್ಸರ್ ಸರಿಯಾಗಿರುತ್ತದೆ. ಸ್ನೇಹಿತರೆ ಎಷ್ಟನೇ ಇಸ್ವಿಯಲ್ಲಿ ಅಥವಾ ಯಾವ ದಿನಾಂಕದಂದು ಜರುಗಿತು ಅಂತ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತದೆ. ಆಗ ನೀವು ಉತ್ತರಿಸಬೇಕಾದಂತ ದಿನಾಂಕ 13 ಏಪ್ರಿಲ್ 13/4/1919 ಸರಿಯಾದಂತ ಉತ್ತರವಾಗಿರುತ್ತೆ. 13/4/19 ಸರಿಯಾದಂತ ಉತ್ತರವಾಗಿರುತ್ತದೆ. ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದುರಂತ ನಡೆಯಲಿಕ್ಕೆ ಪ್ರಮುಖವಾಗಿ ಕಾರಣಕರ್ತರು ಯಾರು ಅಂತಂದ್ರೆ ಜನರಲ್ ಡಯರ್. ಆಪ್ಷನ್ ಜನರಲ್ ಡಯರ್ ಅಂತ ಏನಾದರೂ ನಿಮಗೆ ಕೊಟ್ಟಿದ್ರೆ ಜನರಲ್ ಡಯರ್ ಅಂತ ನೀವು ಸರಿಯಾದಂತ ಉತ್ತರವನ್ನ ಟಿಕ್ ಮಾಡಬೇಕಾಗಿರುತ್ತದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದುರಂತ ನಡೆದದ್ದು ಪಂಜಾಬ್ನ ಅಮೃತ್ಸರದಲ್ಲಿ ಆಗಿದ್ರೆ 13/4/19 ನಡೆಯುತ್ತದೆ. ಯಾರ ಒಂದು ಕಾರಣಕರ್ತರು ಅಂತಂದ್ರೆ ಜನರಲ್ ಡಯರ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬಂಗಾಳದಲ್ಲಿ ಶಾಶ್ವತ ಸಂಧಾನ ಆರಂಭಿಸಿದವರು ಯಾರು ಸ್ನೇಹಿತರೆ? ಬಂಗಾಳದಲ್ಲಿ ಶಾಶ್ವತ ಸಂಧಾನವನ್ನ ಆರಂಭಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ. ಸರಿಯಾದಂತ ಉತ್ತರ
ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್. ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್ ರವರು ಬಂಗಾಳದಲ್ಲಿ ಶಾಶ್ವತ ಸಂಧಾನವನ್ನ ಆರಂಭಿಸಿದವರು ಆಗಿರುತ್ತಾರೆ. ನೆಕ್ಸ್ಟ್ 23ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ 1906ರಲ್ಲಿ ಸ್ವರಾಜ್ ಪದವನ್ನ ಮೊದಲ ಬಾರಿಗೆ ಬಳಸಿದಂಥ ಭಾರತೀಯರು ಯಾರು ಸ್ನೇಹಿತರೆ? 1906ರಲ್ಲಿ ಸ್ವರಾಜ್ ಎಂಬುವಂಥ ಈ ಒಂದು ಪದವನ್ನು ಮೊದಲ ಬಾರಿಗೆ ಬಳಸಿದಂಥ ಭಾರತೀಯರು ಯಾರು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಆಪ್ಷನ್ಸ್ಗಳನ್ನು ಕೂಡ ನೀಡಲಾಗಿರುತ್ತದೆ. ಮೊದಲನೇ ಆಪ್ಷನ್ಸ್ ಕಲ್ಕತ್ತಾದ ಕಾಂಗ್ರೆಸ್ ಸಮಾವೇಶನದಲ್ಲಿ ಬಾಲಗಂಗಾಧರ್ ತಿಲಕ್ರವರು ಅಂತ ತಿಳಿಸಲಾಗಿದೆ. ಆಪ್ಷನ್ ಬಿ ಏನು ಅಂತಂದರೆ ಕಲ್ಕತ್ತಾದ ಕಾಂಗ್ರೆಸ್ ಸಮಾವೇಶದಲ್ಲಿ ದಾದಾಬಾಯಿ ನವರೋಜಿ. 1885ರ ಮುಂಬೈನಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು. ಆಪ್ಷನ್ ಡಿ ಮೊದಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶನದಲ್ಲಿ ಲಾಲಾ ಲಜಪತ್ ರಾಯ್ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇಲ್ಲಿ ನೀವು ಏನು ಜ್ಞಾಪನ ಇಟ್ಕೋತೀರಾ ಅಂತಂದರೆ ಕೆಲವೊಬ್ರು ಕಲ್ಕತ್ತಾ ಕಾಂಗ್ರೆಸ್ ಸಮಾವೇಶನದಲ್ಲಿ ಅಂತ ಇಷ್ಟು ಜ್ಞಾಪನ ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳಿದೆ. ಏನಕ್ಕೆ ಅಂತಂದರೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇವಿಷ್ಟು ಸೇಮ್ ಆಗಿದ್ರೆ ಇಲ್ಲಿ ಹೆಸರುಗಳು ಮಾತ್ರ ಚೇಂಜಸ್ ಆಗಿರುತ್ತೆ. ಹಾಗಾಗಿ ನೀವು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಬೇಕಾಗಿರುತ್ತೆ. ಏನು ಅಂತಂದರೆ ಸರಿಯಾದಂಥ ಉತ್ತರ 1906ರಲ್ಲಿ ಸ್ವರಾಜ್ ಎಂಬಂಥ ಈ ಒಂದು ಪದವನ್ನು ಮೊದಲ ಬಾರಿಗೆ ಬಳಸಿದಂಥ ಭಾರತೀಯರು ಯಾರು ಅಂತಂದರೆ ಆಪ್ಷನ್ ಬಿ ಕಲ್ಕತ್ತಾ ಕಾಂಗ್ರೆಸ್ ಸಮಾವೇಶನದಲ್ಲಿ ದಾದಾಬಾಯಿ ನವರೋಜಿ. ಸ್ನೇಹಿತರೆ, ಕಲ್ಕತ್ತಾ ಕಾಂಗ್ರೆಸ್ ಸಮಾವೇಶನದಲ್ಲಿ ದಾದಾಬಾಯಿ ನವರೋಜಿಯವರು ಮೊದಲು ಸ್ವರಾಜ್ ಎಂಬಂಥ ಪದವನ್ನು ಬಳಸಿದ ಭಾರತೀಯರು ಆಗಿರುತ್ತಾರೆ. ನೆಕ್ಸ್ಟ್ 24ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪಂಜಾಬ್ನ ಹುಲಿ ಎಂದು ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಸ್ನೇಹಿತರೆ? ಪಂಜಾಬ್ನ ಹುಲಿ ಎಂದು ಈ ಕೆಳಗಿನವರು ಯಾರು ಖ್ಯಾತರಾಗಿರುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್. ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್ ಸರಿಯಾದಂಥ ಉತ್ತರವಾಗಿರುತ್ತದೆ. ಮೈಸೂರಿನ ಹುಲಿ ಎಂದೇ ನಾವು ಯಾರನ್ನ ಕರೀತೀವಿ ಅಂತಂದರೆ ಟಿಪ್ಪು ಸುಲ್ತಾನ್ ರವರಿಗೆ ಮೈಸೂರಿನ ಹುಲಿ ಎಂದು ಕರೆಯುತ್ತೇವೆ. ಅದೇ ರೀತಿ ಪಂಜಾಬ್ನ ಹುಲಿ ಎಂದು ಲಾಲಾ ಲಜಪತ್ ರಾಯ್ ರವರಿಗೆ ಕರೆಯಲಾಗುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕನಿಷ್ಕನ ರಾಜಧಾನಿ ಯಾವುದು ಸ್ನೇಹಿತರೆ? ನಾನು ನಿಮಗೆ ಆವಾಗಲೇ ತಿಳಿಸಿದೆ. ರಾಜರು ಅವರ ರಾಜಧಾನಿ, ಪ್ರಮುಖ ರಾಜ ಲಾಂಛನ ಯಾವುದು, ಯಾವ ಯುದ್ಧಗಳು ನಡೆದವು, ಅವರ ಒಂದು ಪ್ರಮುಖ ಬಿರುದುಗಳನ್ನು ನೀವು ತಿಳ್ಕೊಬೇಕಾಗಿರುತ್ತೆ. ಅದೇ ರೀತಿ ನಿಮಗೆ 25ನೇ ಪ್ರಶ್ನೆ ಕನಿಷ್ಕನ ರಾಜಧಾನಿ ಯಾವುದು ಸ್ನೇಹಿತರೆ? ಕನಿಷ್ಕನ ರಾಜಧಾನಿ ಯಾವುದು ಅಂತಂದರೆ ಆಪ್ಷನ್ ಡಿ ಪುರುಷಪುರ. ಆಪ್ಷನ್ ಡಿ ಪುರುಷಪುರ ಸರಿಯಾಗಿರುತ್ತೆ ಸ್ನೇಹಿತರೆ. ಹೊಸ ಅಭ್ಯರ್ಥಿಗಳೇನಾದರೂ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಹಾಗೂ SSC ಹುದ್ದೆಗಳ ಎಕ್ಸಾಮ್ ಪ್ರಿಪ್ರೇಷನ್ಸನ್ನು ಕೂಡ ನಮ್ಮ ಚಾನಲಲ್ಲಿ ಮಾಡಿಕೊಡಲಾಗುತ್ತದೆ. ಹಾಗಾಗಿ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯಿನ್ ಆಗಿ. ನೆಕ್ಸ್ಟ್ 26ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ILOನ ಪ್ರಧಾನ ಕಚೇರಿ ಇರುವುದು ಸ್ನೇಹಿತರೆ. ILOನ ಪ್ರಧಾನ ಕಚೇರಿ ಈ ಕೆಳಕಂಡ ಯಾವ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ ಅಂತಂದರೆ ಆಪ್ಷನ್ ಎ ಜಿನೇವಾ ಸ್ನೇಹಿತರೆ. ಆಪ್ಷನ್ ಎ ಜಿನೇವಾ ಸರಿಯಾಗಿರುತ್ತದೆ. ILO ಅಂತಂದರೆ ILO ಸರಿಯಾಗಿರುತ್ತದೆ. ಇದಕ್ಕೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಇದರ ಪ್ರಧಾನ ಕಚೇರಿ ಜಿನೇವಾದಲ್ಲಿ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಇರುವುದು ಸ್ನೇಹಿತರೆ. ಇಂಟರ್ಪೋಲ್ನ ಪ್ರಧಾನ ಕಚೇರಿ ನಾವು ಈ ಕೆಳಕಂಡ ಪ್ರದೇಶದಲ್ಲಿ ಕಾಣಬಹುದಾಗಿದೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ ಲಿಯಾನ್ಸ್. ಆಪ್ಷನ್ ಬಿ ಲಿಯಾನ್ಸ್ ಅಲ್ಲಿ ನಾವು ಇಂಟರ್ಪೋಲ್ನ ಒಂದು ಪ್ರಧಾನ ಕಚೇರಿಯನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಡ್ಯೂರಾಂಡ್ ಕಪ್ ಈ ಕೆಳಕಂಡ ಯಾವ ಕ್ರೀಡೆಗೆ ಅಥವಾ ಆಟಕ್ಕೆ ಸಂಬಂಧಪಟ್ಟಿದೆ? ಡ್ಯೂರಾಂಡ್ ಕಪ್ ಅನ್ನುವಂಥದ್ದು ಯಾವ ಒಂದು ಆಟಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಫುಟ್ಬಾಲ್. ಆಪ್ಷನ್ ಬಿ ಫುಟ್ಬಾಲ್ ಕ್ರೀಡೆಗೆ ಡ್ಯೂರಾಂಡ್ ಕಪ್ ಸಂಬಂಧ ಕೂಡ ಪಟ್ಟಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನಾವು 29ನೇ ಪ್ರಶ್ನೆ ಮಂತ್ರಿ ಅಥವಾ ಬಿಷಪ್ ಎಂಬುವಂಥ ಈ ಒಂದು ಪದ ಬಳಕೆಯಾಗುವಂಥ ಆಟ ಯಾವುದು ಸ್ನೇಹಿತರೆ? ಮಂತ್ರಿ ಅಥವಾ ಬಿಷಪ್ ಎಂಬುವಂಥ ಈ ಒಂದು ಪದವು ಈ ಕೆಳಕಂಡ ಆಟದಲ್ಲಿ ಬಳಕೆಯಾಗುತ್ತದೆ ಅಂತ ಪ್ರಶ್ನೆಯನ್ನ ನೀಡಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚೆಸ್ ಅಲ್ಲಿ ನಾವು ಕಾಣಬಹುದು. ಆಪ್ಷನ್ ಬಿ ಚೆಸ್ ಅಲ್ಲಿ ನಾವು ಮಂತ್ರಿ, ರಾಜ, ಕಾಲಾಳುಗಳು, ಕುದುರೆ, ಆನೆ
ಈ ರೀತಿ ಪ್ರಮುಖವಾದಂಥ ಒಂದು ಕೆಲವೊಂದು ಈ ಒಂದು ಚೆಸ್ಸಲ್ಲಿ ನಾವು ಕಾಣಬಹುದಾಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ, ರಾಮನ್ ಮ್ಯಾಕ್ಸೆ ಪ್ರಶಸ್ತಿ ಇರುವುದು ಯಾವ ದೇಶದ ಅಧ್ಯಕ್ಷರ ಹೆಸರಿನೊಂದಿಗೆ ಸ್ನೇಹಿತರೆ? ರಾಮನ್ ಮ್ಯಾಕ್ಸೆ ಪ್ರಶಸ್ತಿಯನ್ನು ಈಗಾಗಲೇ ನೀವು ಪ್ರಮುಖರಿಗೆ ನೀಡಲಾಗಿರುತ್ತದೆ. ಅಂತಹ ವ್ಯಕ್ತಿಗಳ ಹೆಸರನ್ನು ಕೂಡ ನಿಮಗೆ ಗೊತ್ತಿರುತ್ತೆ. ಆದರೆ ಈ ಒಂದು ಪ್ರಶಸ್ತಿ ಇರುವಂಥ ದೇಶ ಯಾವ ಒಂದು ಅಧ್ಯಕ್ಷಕರ ಹೆಸರಿನಲ್ಲಿ ಅಂತ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ ಫಿಲಿಪೈನ್ಸ್ ದೇಶ. ಆಪ್ಷನ್ ಎ ಫಿಲಿಪೈನ್ಸ್ ದೇಶದ ಅಧ್ಯಕ್ಷರ ಹೆಸರಿನೊಂದಿಗೆ ಈ ಒಂದು ರಾಮನ್ ಮ್ಯಾಕ್ಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಇಸ್ರೋ ಎಂದರೇನು ಅಥವಾ ಇಸ್ರೋವನ್ನು ವಿಸ್ತರಿಸಿ ನಾವು ನೋಡೋದಾದ್ರೆ ಇಸ್ರೋನ ಫುಲ್ ಫಾರ್ಮ್ ಏನು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಇದಕ್ಕೆ ನಾವು ಪ್ರಮುಖವಾಗಿ ಇಸ್ರೋವನ್ನು ನಾವು ಬಿಡಿಸಿ ನೋಡಿದಾಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸ್ನೇಹಿತರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಯಾವುದಿದೆ ಅಂತಂದರೆ ಆಪ್ಷನ್ ಸಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 32ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತೀಯ ಆರ್ಥಿಕ ವರ್ಷ ಆರಂಭವಾಗುವುದು ಯಾವಾಗ ಸ್ನೇಹಿತರೆ? ಭಾರತೀಯರ ಆರ್ಥಿಕ ವರ್ಷ ಆರಂಭವಾಗುವುದು ಯಾವಾಗ ಅಂತ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ 1ನೇ ಏಪ್ರಿಲ್. ಆಪ್ಷನ್ ಬಿ 1ನೇ ಏಪ್ರಿಲ್ ನಮ್ಮ ಭಾರತೀಯ ಆರ್ಥಿಕ ವರ್ಷ ಕೂಡ ಆರಂಭವಾಗುತ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದಲ್ಲಿ ಚಲಾವಣೆಯಲ್ಲಿರುವಂಥ 10 ರು ನೋಟಿನಲ್ಲಿ ಯಾರ ಸಹಿ ಇರುತ್ತದೆ ಸ್ನೇಹಿತರೆ? ನಮ್ಮ ಭಾರತದಲ್ಲಿ ಪ್ರಸ್ತುತ ನಾವು ನೋಡೋದಾದ್ರೆ 10 ರು ನೋಟಿನ ಮೇಲೆ ಈ ಕೆಳಕಂಡವರ ಸಹಿಯನ್ನು ಮಾಡಲಾಗಿರುತ್ತದೆ ಅಂತ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಬಿ RBIನ ಗವರ್ನರ್. ಸ್ನೇಹಿತರೆ, ಆಪ್ಷನ್ ಬಿ RBIನ ಗವರ್ನರ್ನ ಸಹಿ 10 ರೂಪಾಯಿ ನೋಟುಗಳಲ್ಲಿ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಶ್ರೀಹರಿಕೋಟ ಪ್ರಖ್ಯಾತವಾಗಿರುವುದು ಯಾವುದಕ್ಕೆ ಸ್ನೇಹಿತರೆ? ಶ್ರೀಹರಿಕೋಟ ನಮಗೆ ಈಗ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ. ಶ್ರೀಹರಿಕೋಟ ಇದು ಏನಕ್ಕೆ ಫೇಮಸ್ ಆಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಇದು ಏನಕ್ಕೆ ಫೇಮಸ್ ಆಗಿದೆ ಅಂತಂದರೆ ಆಪ್ಷನ್ ಎ ಉಪಗ್ರಹ ಉಡಾವಣಾ ಕೇಂದ್ರದಿಂದಾಗಿ ಫೇಮಸ್ ಆಗಿರುತ್ತೆ. ಆಪ್ಷನ್ ಎ ಉಪಗ್ರಹ ಉಡಾವಣಾ ಕೇಂದ್ರದಿಂದಾಗಿ ಶ್ರೀಹರಿಕೋಟವು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಡ್ಯಾಶ್ ಅನ್ನು ನಾವು ಪಿಂಕ್ ಸಿಟಿ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಅಂತಂದರೆ ಆಪ್ಷನ್ ಎ ಜೈಪುರ್. ಆಪ್ಷನ್ ಎ ಜೈಪುರನ್ನು ನಾವು ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕಾಕ್ಪಿಟ್ ಆಫ್ ಯುರೋಪ್ ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ ಸ್ನೇಹಿತರೆ? ಕಾಕ್ಪಿಟ್ ಆಫ್ ಯುರೋಪ್ ಎಂದು ಈ ಕೆಳಕಂಡ ಯಾವ ಪ್ರದೇಶಕ್ಕೆ ಕರೆಯಲಾಗುತ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೆಲ್ಜಿಯಂ. ಆಪ್ಷನ್ ಸಿ ಬೆಲ್ಜಿಯಂ ಅನ್ನು ನಾವು ಕಾಕ್ಪಿಟ್ ಆಫ್ ಯುರೋಪ್ ಎಂದು ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕಥಕ್ ನೃತ್ಯ ಪ್ರಕಾರವು ಈ ಕೆಳಕಂಡ ಯಾವುದಕ್ಕೆ ಪ್ರಾಮುಖ್ಯತೆ ಅಥವಾ ಪ್ರಮುಖವಾದಂಥ ಕೇಂದ್ರ ಯಾವುದು? ಕಥಕ್ ನೃತ್ಯದ ಪ್ರಮುಖ ಕೇಂದ್ರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಸ್ನೇಹಿತರೆ, ಕಥಕ್ ನೃತ್ಯವು ಆಪ್ಷನ್ ಸಿ ಉತ್ತರ ಭಾರತಕ್ಕೆ ಫೇಮಸ್ ಆಗಿರುತ್ತದೆ. ಆಪ್ಷನ್ ಸಿ ಉತ್ತರ ಭಾರತದಲ್ಲಿ ಕಥಕ್ ನೃತ್ಯವು ತನ್ನ ಸ್ಥಾನಮಾನವನ್ನು ಕೂಡ ಪಡೆದುಕೊಂಡಿರುತ್ತದೆ. ನೆಕ್ಸ್ಟ್ 38ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಪ್ರಾಚೀನ ವೇದ ಸ್ನೇಹಿತರೆ? ಈ ಕೆಳಗಿನವಲ್ಲಿ ಅತಿಯಾಗಿ ಪ್ರಾಚೀನವಾದಂಥ ವೇದ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಋಗ್ವೇದ ಸ್ನೇಹಿತರೆ. ಆಪ್ಷನ್ ಎ ಋಗ್ವೇದ. ಇದರಲ್ಲಿ 1028 ಗಾಯತ್ರಿ ಮಂತ್ರಗಳನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ಹಾಗಾಗಿ ಆಪ್ಷನ್ ಎ ಋಗ್ವೇದ ಅತಿ ಪ್ರಾಚೀನವಾದಂಥ ವೇದಗಳಲ್ಲಿ ಒಂದಾಗಿರುತ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ ಸ್ನೇಹಿತರೆ? ಭಾರತ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು ಈ ಕೆಳಕಂಡ ಒಂದು
ದಿನಾಂಕದಂದು ಅಂತ ಇಲ್ಲಿ ನೀಡಲಾಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ 2ನೇ ಜುಲೈ 1947 ಸ್ನೇಹಿತರೆ. ಭಾರತ ಸಂವಿಧಾನದಲ್ಲಿ ರಾಷ್ಟ್ರ ಧ್ವಜವನ್ನು ನಾವು 2ನೇ ಜುಲೈ 1947 ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಶಕ ವರ್ಷದ ಕೊನೆಯ ತಿಂಗಳು ಯಾವುದು? ಶಕ ವರ್ಷದ ಕೊನೆಯ ತಿಂಗಳು ಯಾವುದು ಅಂತ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಫಾಲ್ಗುಣ ಸ್ನೇಹಿತರೆ. ಆಪ್ಷನ್ ಎ ಫಾಲ್ಗುಣ ಶಕ ವರ್ಷದ ಕೊನೆಯ ತಿಂಗಳು ಆಗಿರುತ್ತದೆ. ನೆಕ್ಸ್ಟ್ 41ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೌಂಟ್ ಎವರೆಸ್ಟ್ ಅನ್ನು 2 ಬಾರಿ ಏರಿದಂಥ ಪ್ರಥಮ ಮಹಿಳೆ ಯಾರು ಸ್ನೇಹಿತರೆ? ಮೌಂಟ್ ಎವರೆಸ್ಟ್ ಅನ್ನ 2 ಬಾರಿ ಏರಿದಂಥ ಪ್ರಥಮ ಮಹಿಳೆ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸಂತೋಷ್ ಯಾದವ್. ಆಪ್ಷನ್ ಎ ಸಂತೋಷ್ ಯಾದವ್ 2 ಬಾರಿ ಏರಿದಂಥ ಪ್ರಥಮ ಮಹಿಳೆ ಆಗಿರುತ್ತಾರೆ. ನೆಕ್ಸ್ಟ್ 42ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿರುವ ಅತಿ ಕಿರಿಯ ವಯಸ್ಸಿನ ಆಟಗಾರ ಯಾರು ಸ್ನೇಹಿತರೆ? ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿರುವಂಥ ಅತಿ ಕಿರಿಯ ವಯಸ್ಸಿನ ಆಟಗಾರ ಯಾರು ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್ ಸರಿಯಾದಂಥ ಉತ್ತರವಾಗಿರುತ್ತದೆ. ಇವರಿಗೆ ಲಿಟಲ್ ಮಾಸ್ಟರ್, ಮಾಸ್ಟರ್ ಬ್ಲಾಸ್ಟರ್ ಮತ್ತು ಕ್ರಿಕೆಟ್ನ ದೇವರು ಎಂದು ಕೂಡ ಕರೆಯಲಾಗುತ್ತದೆ. 100 ಶತಕಗಳನ್ನು ಗಳಿಸಿರುವಂಥ ಮೊಟ್ಟ ಮೊದಲ ಆಟಗಾರ ಮತ್ತು ಮೊದಲ ಭಾರತೀಯ. 100 ಶತಕಗಳು ಗಳಿಸಿರ್ತಾರೆ ಇವರು. ನೆಕ್ಸ್ಟ್ 43ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಆರ್ನಿಥಾಲಜಿ ಎಂದರೇನು ಸ್ನೇಹಿತರೆ? ಆರ್ನಿಥಾಲಜಿ ಎಂದರೇನು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆರ್ನಿಥಾಲಜಿ ಎಂದರೆ ಆಪ್ಷನ್ ಬಿ ಪಕ್ಷಿಗಳಿಗೆ ಸಂಬಂಧಿಸಿರುವಂಥ ಒಂದು ಓದು. ಆಪ್ಷನ್ ಬಿ ಪಕ್ಷಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಳ್ಳೋಕೆ, ಅದನ್ನು ಸ್ಟಡಿ ಮಾಡೋದಕ್ಕೆ ಆರ್ನಿಥಾಲಜಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಡೆಸಿಬಲ್ ಎಂಬ ಈ ಒಂದು ಪ್ರಮಾಣವು ಸಂಬಂಧಿಸಿರುವುದು ಯಾವುದಕ್ಕೆ? ಡೆಸಿಬಲ್ ಎಂಬುವಂಥದ್ದು ಯಾವುದರ ಒಂದು ಪ್ರಮಾಣವನ್ನು ಅಳೆಯಲು ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಶಬ್ದ. ಆಪ್ಷನ್ ಎ ಶಬ್ದದ ಒಂದು ಮಾನ ಯಾವುದು ಅಂತಂದರೆ ಡೆಸಿಬಲ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 45ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮಿಟಿರಾಲಜಿ ಯಾವ ವಿಜ್ಞಾನಕ್ಕೆ ಸಂಬಂಧಿಸಿದ್ದು ಸ್ನೇಹಿತರೆ? ಮಿಟಿರಾಲಜಿ ಎಂಬುವಂಥದ್ದು ಯಾವ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಹವಾಮಾನ ಸ್ನೇಹಿತರೆ. ಆಪ್ಷನ್ ಎ ಹವಾಮಾನಕ್ಕೆ ಮಿಟಿರಾಲಜಿಯನ್ನು ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ 46ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜಲಾಂತರ್ಗಾಮಿ ಹಡಗಿನ ಮೂಲಕ ಸಮುದ್ರದ ಮೇಲಿನ ವಸ್ತುಗಳನ್ನು ನೋಡಲು ಬಳಸುವ ಸಾಧನ ಯಾವುದು ಸ್ನೇಹಿತರೆ? ಜಲಾಂತರ್ಗಾಮಿ ಹಡಗಿನ ಮೂಲಕ ಸಮುದ್ರದ ಮೇಲಿನ ವಸ್ತುಗಳನ್ನು ನೋಡಲು ಬಳಸುವ ಸಾಧನ ಯಾವುದು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಜಲಾಂತರ್ಗಾಮಿ ಹಡಗು ಅಂತಂದರೆ ಆ ಒಂದು ಹಡಗುಗಳು ಸಮುದ್ರದಲ್ಲೇ ಮುಳುಗಿರುತ್ತದೆ. ಸಮುದ್ರದಲ್ಲೇ ಮುಳುಗಿರಬೇಕಾದ್ರೆ ಭೂಮಿಯ ಮೇಲೆ ಏನೆಲ್ಲ ಆಗ್ತಿದೆ ಅಥವಾ ಸಮುದ್ರದ ಸರ್ಫೇಸ್ ಮೇಲ್ಗಡೆ ಏನೆಲ್ಲ ಇದೆ ಅಂತ ನೋಡೋಕ್ಕೆ ಒಂದು ಸಾಧನವನ್ನು ಬಳಸಲಾಗುತ್ತದೆ. ಆ ಒಂದು ಸಾಧನ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪೆರಿಸ್ಕೋಪ್ ಸ್ನೇಹಿತರೆ. ಆಪ್ಷನ್ ಸಿ ಪೆರಿಸ್ಕೋಪ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 47ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವಂಥ ಕೆಳಗಿನ ಯಾವುದನ್ನು ಬಳಸುತ್ತಾರೆ ಸ್ನೇಹಿತರೆ? ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವಂಥ ರೋಗಿಗಳಿಗೆ ಯಾವುದನ್ನು ಬಳಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇನ್ಸುಲಿನ್ ಸ್ನೇಹಿತರೆ. ಆಪ್ಷನ್ ಸಿ ಇನ್ಸುಲಿನ್ ಅನ್ನು ಅವರಿಗೆ ಇಂಜೆಕ್ಟ್ ಕೂಡ ಮಾಡಲಾಗುತ್ತದೆ. ನೆಕ್ಸ್ಟ್ 48ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ ಸ್ನೇಹಿತರೆ? ಈ ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸಂಗಮರಿ ಕಲ್ಲು. ಆಪ್ಷನ್ ಎ ಸಂಗಮರಿ ಕಲ್ಲು ಇಂಗಾಲದ ಅಂಶವನ್ನು ಹೊಂದಿರುವುದಿಲ್ಲ. ಇನ್ನು ಮಿಕ್ಕುಳಿದಂಥ ಸಕ್ಕರೆ, ಮರಳು ಅಥವಾ ಪೆಟ್ರೋಲಿಯಂ ಇವು ಮೂರು ಕೂಡ ಇಂಗಾಲದ ಅಂಶವನ್ನು ಹೊಂದಿರುತ್ತದೆ. ಆದರೆ ಆಪ್ಷನ್ ಎ ಸಂಗಮರಿ ಕಲ್ಲು ಇಂಗಾಲದ ಅಂಶವನ್ನು ಹೊಂದಿರುವುದಿಲ್ಲ.
ನೆಕ್ಸ್ಟ್ 49ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮುಚ್ಚಳ ಮುಚ್ಚಿದ ಬಾಟಲಿನ ನೀರು ಶೀತಲಗೊಳಿಸಿದಾಗ ಬಾಟಲಿನ ಒಡೆಯಲು ಕಾರಣವೇನು ಅಂತ ಪ್ರಶ್ನೆ ಆಗಿರುತ್ತದೆ. ಸ್ನೇಹಿತರೆ, ಮುಚ್ಚಳ ಮುಚ್ಚಿದಂಥ ಒಂದು ಬಾಟಲಿಯ ನೀರು ಶೀತಲಗೊಳಿಸಿದಾಗ ಬಾಟಲಿ ಒಡೆಯಲು ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸ್ನೇಹಿತರೆ, ಆಪ್ಷನ್ಸ್ಗಳು: ಆಪ್ಷನ್ ಎ, ಶೀತಲಗೊಳಿಸಿದಾಗ ಬಾಟಲ್ ಸಣ್ಣದಾಗುತ್ತದೆ. ನೆಕ್ಸ್ಟ್, ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಕಡಿಮೆ ಆಗುತ್ತದೆ. ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಹೆಚ್ಚುತ್ತದೆ. ಅಥವಾ ನೆಕ್ಸ್ಟ್, ಗಾಜು ಕೆಟ್ಟ ಉಷ್ಣಾಂಶವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ, ಉಷ್ಣವಾಹಕವಾಗಿದೆ ಅಂತ. ಸ್ನೇಹಿತರೆ, ಮುಚ್ಚಳ ಮುಚ್ಚಿದಾಗ ಬಾಟಲಿನ ನೀರು ಶೀತಲಗೊಳಿಸಿದಾಗ ಬಾಟಲು ಒಡೆಯಲು ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಹೆಚ್ಚುತ್ತದೆ. ಆಪ್ಷನ್ ಸಿ, ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಹೆಚ್ಚುತ್ತದೆ. ಹಾಗಾಗಿ ಆ ಒಂದು ಬಾಟಲಿಯಲ್ಲಿರುವಂಥ ನೀರು ಮತ್ತು ಹೆಚ್ಚಾಗುವುದರಿಂದ ಈ ಒಂದು ಬಾಟಲಿ ಒಡೆದು ಹೋಗುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಯಾವುದು ವಿದ್ಯುತ್ ಕಾಂತೀಯ ಅಲೆಗಳು ಹೆಚ್ಚಿನ ಸಮಾನತೆ ಹೊಂದಿದೆ? ಸ್ನೇಹಿತರೆ, ಯಾವುದು ವಿದ್ಯುತ್ ಕಾಂತೀಯ ಅಲೆಗಳು ಹೆಚ್ಚಿನ ಸಮಾನತೆ ಹೊಂದಿದೆ ಅಂತ ಪ್ರಶ್ನೆ ಆಗಿರುತ್ತದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ, ಬೆಳಕಿನ ಕಿರಣಗಳು. ಆಪ್ಷನ್ ಎ, ಬೆಳಕಿನ ಕಿರಣಗಳು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 51ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಇವುಗಳಲ್ಲಿ ಯಾವುದು ತಪ್ಪು? ಸ್ನೇಹಿತರೆ, ಇವುಗಳಲ್ಲಿ ಯಾವುದು ತಪ್ಪು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ನಮ್ಮ ಎಲ್ಲ ಚಾನಲ್ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಪ್ರತಿನಿತ್ಯ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಹಾಗೂ SSC ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ತಯಾರಿಯನ್ನು ಕೂಡ ನಮ್ಮ ಚಾನಲಲ್ಲಿ ಮಾಡಿಕೊಡಲಾಗುತ್ತದೆ. ಹಾಗಾಗಿ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ